ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಹಸ್ಬೆಂಡ್ಗೆ ಆಫೀಸ್ ಇದೆ, ಲಿಯಾಗೆ ಬಂದು ಸ್ಕೂಲ್ ಇದೆ. ಬೆಳಗ್ಗೆ ಬೇಗ ಎದ್ದು ನಾನು ಅಡುಗೆಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ಅನ್ನಕ್ಕೆ ಇಟ್ಬಿಟ್ಟೆ, ಅದನ್ನು ಬಡಿಸೋದು ಮೂಮೆಂಟ್ ಆಗಿದೆ. ಸೊ ಹಾಗಾಗಿ ಅದನ್ನು ಬಡಿಸ್ಬಿಟ್ಟು ಒಂದು ಸೂಪರ್ ಆಗಿರುವಂಥ ಚಟ್ನಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಇಡ್ಲಿ ದೋಸೆ ಇದ್ದರೆ ಎರಡು ರೀತಿ ಚಟ್ನಿ ಇದ್ದರೆ ಸ್ವಲ್ಪ ಚೆನ್ನಾಗಿ ತಿಂತಾವೆ. ಹಾಗಾಗಿ ಚಟ್ನಿನ ರೆಡಿ ಮಾಡ್ತಾಯಿದ್ದೀನಿ. ಜಸ್ಟ್ ನಾನಿವಾಗ ಏನು ತೋರಿಸ್ದೆ ಇಂಗ್ರೀಡಿಯೆಂಟ್ ಅದು ಲೈಟಾಗಿ ನೀವು ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೀದಿಸ್ಬಾರ್ದು, ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಹಿಟ್ಟು ನಾನೇ ರೆಡಿ ಮಾಡಿ ಇಟ್ಟಿದ್ದೀನಿ. ಫ್ರೈ ಮಾಡಿ ಇಟ್ಟಿರೋದನ್ನ ತೆಗೆದು ಈ ರೀತಿ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ಒಂದು 1/4 ಕಪ್ಪು ಉರಿಗಡಲೆ ಚಟ್ನಿಗಳನ್ನ ಹಾಕಿಬಿಟ್ಟು ಒಂದು 2 ಸ್ಪೂನು ತೆಂಗಿನಕಾಯಿ ತುರಿನ ಹಾಕ್ಕೊತಿದ್ದೀನಿ. ಸೊ ಸ್ವಲ್ಪ ಹುಣಸೆ ಹುಳಿ, ತುಂಬ ಈಸಿಯಾಗಿ ಮಾಡ್ಬೋದು, ಟೇಸ್ಟಾಗೂ ಇರುತ್ತೆ. ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಂಡು ಲೈಟಾಗಿ ಒಂದು ಸತಿ ನಾವು ಮಿಕ್ಸಿನ ಈ ರೀತಿ ರುಬ್ಕೊಳ್ಳೋಣ. ಸೊ ಇದು ಇವಾಗ ಪೌಡ್ರ್ ರೀತಿಯಲ್ಲಿರುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಎಷ್ಟು ನೀರು ಬೇಕೋ ಅಷ್ಟು ನೋಡಿಕೊಂಡು ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಇಡ್ಲಿಗಾದರೆ ಸ್ವಲ್ಪ ನೀರು ಥರ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇದರಲ್ಲೇ ನೀವು ಲೈಟಾಗಿ ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು ದೋಸೆಗಾದರೆ. ಸೊ ಈ 2 ರೀತಿ, ಒಂದು ಟೊಮೊಟೊ ಚಟ್ನಿ ಬೇಕು, ಇನ್ನೊಂದು ಈ ರೀತಿ ಖಾರ ಚಟ್ನಿ ಏನಾದರೂ ಒಂದು ಮಾಡಿಬಿಡ್ತೀನಿ. ಇದಕ್ಕೆ ಲೈಟಾಗಿ ಒಂದು ಒಗ್ಗರಣೆ ಕೊಟ್ಬಿಡೋಣ. ಒಗ್ಗರಣೆಗೆ ಸ್ವಲ್ಪ ಒಂದು 2 ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ. ಆದಷ್ಟು ಆಯಿಲ್ನ ಸ್ವಲ್ಪ ಕಮ್ಮಿನೇ ಬಳಸಿ, ಮತ್ತು ಆದರೆ ಆಯಿಲ್ ಇದ್ದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಆದರೂ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಇದ್ದರೆ ನಮ್ಗೆ ಸ್ವಲ್ಪ ಹೆಲ್ತ್ಗೆ ಒಳ್ಳೆಯದಾಗುತ್ತೆ. ಬಿಕಾಸ್ ನಮಗೆ ಏಜ್ ಆಗ್ತಾ ಆಯಿಲೆಲ್ಲ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬಾರ್ದು. ಹಾಗಾಗಿ ಆದಷ್ಟು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಸೊ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಆಮೇಲೆ ಜೀರಿಗೆ, ನಿಮಗೆ ಇಷ್ಟ ಇದ್ದರೆ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಕರಿಬೇವು ಸೊಪ್ಪು ಆ್ಯಡ್ ಮಾಡಿ, ನಾನು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಇದೆ, ಹಾಗಾಗಿ ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಿಲ್ಲ. ಸೊ ಲಿಯಾಗೂ ನನಗೂ ಇಡ್ಲಿಗೆ ಹಾಕಿಟ್ಟಿದ್ದೀನಿ. ಸೊ ಹಸ್ಬೆಂಡ್ಗೆ ಇನ್ನು ಬೇರೆ 2 ಚಟ್ನಿ ಮಾಡಿದೆ ಸಪ್ರೇಟಾಗಿ. ಲಿಯಾಗೆ ಬಂದು ಸ್ವಲ್ಪ ಖಾರ ಕಮ್ಮಿ ಇರೋ ಚಟ್ನಿ ಮಾಡಬೇಕು, ಅವಳಿಗೆ ಡಿಫ್ರೆಂಟು, ಇಲ್ಲಾಂದರೆ ಹನಿಯಲ್ಲೂ ತಿನ್ಕೊತಾಳೆ. ಅವಳಿಗೆ ಈ ರೀತಿ ಚಿಕ್ಕ ಪ್ಲೇಟಲ್ಲಿ ನಾನು ಹಾಕಿ ಇಟ್ಬಿಡ್ತೀನಿ. ನನಗೂ ಲಿಯಾಗೂ ಮತ್ತು ನಮ್ಮ ಹೆಲ್ಪರ್ಗೂ ಇಡ್ಲಿ ಮಾಡ್ಕೊತಾ ಇದ್ದೀನಿ. ಹಸ್ಬೆಂಡ್ಗೆ ಸ್ಪೆಷಲಾಗಿ ಮಾಡೋಣ ಅಂತ ಹೇಳಿ ಒಂದು ಹಾಟ್ ದೋಸೆ ಮಾಡಿದೆ. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ಲ, ನಮಗೆ ಏನಾಗುತ್ತೋ ಅದೇ ತಾನೇ ನಾವು ಮಾಡೋಕ್ಕಾಗೋದು. ಸೊ ಹಾಗಾಗಿ ಸ್ಪೆಷಲಾಗಿ ಒಂದು ಹಾಟ್ ದೋಸೆ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಲಿಯಾ ರೆಡಿ ಆಗಿಬಿಟ್ಟು ಬಂದಳು. ರೆಡಿಯಾಗಿ ಬಂದ ತಕ್ಷಣ ಹನಿ ವಾಟರ್ ಕೊಡ್ತೀನಿ, ಸ್ವಲ್ಪ ಇಮ್ಯುನಿಟಿ ಸ್ವಲ್ಪ ಬೂಸ್ಟ್ ಆಗೋದಕ್ಕೆ. ಮಾರ್ನಿಂಗ್ ಸ್ವಲ್ಪ ಹನಿ ವಾಟರ್ ಕೊಡ್ತೀನಿ, ಅದನ್ನು ಕುಡಿದ್ಬಿಟ್ಟು ನನ್ನ ಹನಿ ವಾಟರ್ನು ಇವಾಗ ಮಿಕ್ಸ್ ಮಾಡ್ತಾ ಇದ್ದಾಳೆ. ಸೊ ಮಿಕ್ಸ್ ಮಾಡಿ ಕೊಡ್ತಾಳೆ. ನಾನು ಸ್ವಲ್ಪ ಅವಳ ಜೊತೆ ಟೈಮ್ ಇದ್ದರೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಬಿಕಾಸ್ ಅವಳಿಗೆ 7:50 ಬಸ್ ಬರುತ್ತೆ. ಇವತ್ತು ಬೇಗನೆ ಎಬ್ಬಿಸ್ಬಿಟ್ಟೆ. ಸೊ ತಲೆ ಸ್ನಾನ ಮಾಡಿಸೋದಿತ್ತು, ಹಾಗಾಗಿ ಬೇಗ ಎಬ್ಸಿದ್ದೀನಿ, ಟೈಮ್ ಇತ್ತು. ಹಾಗಾಗಿ ಸ್ವಲ್ಪ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವಳ ಜೊತೆ ಮಾತಾಡಿಕೊಂಡು ಅವಳ ಕ್ಲಾಸಲ್ಲಿ ಏನಾಯಿತು ಅನ್ನೋದನ್ನು ಕೇಳ್ತಾ ಇರ್ತೀನಿ. ಎವ್ರಿ ಡೇ ಅವಳು ಬಂದು ತುಂಬಾ ಬ್ಯುಸಿ ಇರ್ತಾಳೆ. ಕ್ಲಾಸಿಂದ ಬಂದ ತಕ್ಷಣ ಭರತನಾಟ್ಯಂ ಇರುತ್ತೆ, ಕೆಲವು ಟೈಮಲ್ಲಿ ಕರಾಟೆ ಇರುತ್ತೆ, ಮತ್ತು ಡೈಲಿ ಟ್ಯೂಷನ್ ಹೋಗೋದ್ರಿಂದ ನನಗೆ ಅಷ್ಟು ಟೈಮ್ ಸಿಗಲ್ಲ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ನೈಟಲ್ಲಿ ಬೇಗ ಮಲಗಿಸ್ಬಿಡ್ತೀನಿ, 7:30, 8 ನಾನು ಮಲಗಿಸ್ಬಿಡ್ತೀನಿ. ಸೊ ಇನ್ನೊಂದು ಸ್ವಲ್ಪ ಇವಾಗ ಇವತ್ತು ನಾಳೆಯಿಂದಲ್ಲ ಸ್ವಲ್ಪ ವಾಕಿಂಗ್ ಸ್ಟಾರ್ಟ್ ಮಾಡಿಬಿಡ್ತೀವಿ. ಬಿಕಾಸ್ ಸೆಕೆ ಸ್ಟಾರ್ಟ್ ಆಯ್ತಲ್ವ, ಒಂದು 8:15 ಆ ರೀತಿ ಮಲಗಿಸೋ ಥರ ನೋಡ್ಕೊತೀನಿ. ಒಂದು 1/2 ಅವರ್ ವಾಕ್ ಮಾಡ್ತೀವಿ. ಒಳ್ಳೆ ಗಾಳಿ ಇರುತ್ತೆ ಇಲ್ಲಿ. ನಮ್ಮ ಅಪಾರ್ಟ್ಮೆಂಟ್ ಸುತ್ತ ಚೆನ್ನಾಗಿರೋವಂಥ ಗಿಡಗಳು ಹಾಕಿದ್ದಾರೆ. ನಾವು ವಾಕ್ ಮಾಡ್ತಿರ್ಬೇಕಾದ್ರೆ ಒಳ್ಳೆ ಗಾಳಿ, ಬ್ರೀಸ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮಕ್ಳಿಗೂ ಅಷ್ಟೇ, ದೊಡ್ಡವ್ರಿಗೂ ತುಂಬಾ ಒಳ್ಳೆಯದು. ಹೋಗಿ ಒಂದು ರೌಂಡ್ ಮಾಡ್ಕೊಂಡು ಬಂದುಬಿಡ್ತೀವಿ. ಇವಾಗ ಇಡ್ಲಿ ರೆಡಿಯಾಗಿದೆ. ಅವಳಿಗೆ ಈ ಇಡ್ಲಿಯಲ್ಲಿ ಎವ್ರಿ ಡೇ ಇಡ್ಲಿ ದೋಸೆನೇ ಅವಳಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಡಿಫ್ರೆಂಟಾಗಿ ಮಾಡಿಕೊಟ್ಬಿಡ್ತೀನಿ. ಸೊ ಈ ರೀತಿ 4 ಭಾಗ ಆಗಿ ಕಟ್ ಮಾಡಿಬಿಟ್ಟು ಇವಳಿಗೆ ಈ ಥರ ಇಟ್ಕೊಟ್ಟಿದ್ದೀನಿ. ಸೊ ಅದ್ರ ಜೊತೆಗೆ ಹನಿ ಬೇಕಂದ್ಬಿಟ್ಲು, ಕಷ್ಟಪಟ್ಟು ಚಟ್ನಿ ಮಾಡಿದೆ, ಬಟ್ ನನಗೆ ಹನಿನೇ ಬೇಕು ಅಂದ್ಲು. ಸರಿ ಅಂತೇಳಿ ಅವಳಿಗೆ ಹನಿ ಹಾಕಿ ಕೊಟ್ಬಿಟ್ಟೆ. ಮಧ್ಯಾಹ್ನ ಲಂಚ್ನು ರೆಡಿ ಮಾಡಿ ಕೊಟ್ಬಿಟ್ಟಿದ್ದೀನಿ. ಸೊ ಹಸ್ಬೆಂಡ್ಗೆ ಬಂದು ಒಂದು ಹಾಟ್ ದೋಸೆ ಹಾಕಿದೆ, ತುಂಬ ಚೆನ್ನಾಗಿತ್ತು. ಸೊ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಹಾಟ್ ದೋಸೆ ಹಾಕ್ಬಿಟ್ಟು ಅವರಿಗೆ ಚಟ್ನಿ ಮಾಡಿದ್ನಲ್ಲ ಅದು ಕೊಟ್ಟೆ, ತುಂಬ ಚೆನ್ನಾಗಿತ್ತು. ಅವ್ರಿಗೆ ಆನಿಯನ್ ಚಟ್ನಿ ಮತ್ತು ಟೊಮೊಟೊ ಗೊಜ್ಜು ತುಂಬ ಟೇಸ್ಟಿಯಾಗಿತ್ತು. ಈ ಲಿಯಾಗೆ ಮಾಡಿರೋದು ಆನಿಯನ್ ಚಟ್ನಿ, ಬಟ್ ಅವಳು ತಿನ್ನಲಿಲ್ಲ, ಹನಿಯಲ್ಲಿ ತಿನ್ಕೊಂಡು ಹೋದ್ಲು.
ಸೊ ಮಧ್ಯಾಹ್ನಕ್ಕೆ ಬಂದು ಫಿಶ್ ಫ್ರೈನು, ಆಮೇಲೆ ಕಾಳುಗಳು ಹಾಕಿ ಮತ್ತು ಬೀನ್ಸ್ ಹಾಕಿ ಸ್ವಲ್ಪ ಸಾಂಬಾರು ಮಾಡಿದ್ದೆ, ಹುಳಿ ಸಾಂಬಾರು ಥರ, ಅದು ಮತ್ತು ರೈಸು. ಸ್ನ್ಯಾಕ್ಸಿಗೆ ಒಂದು ಬನಾನ ಕೊಟ್ಟಿದ್ದೀನಿ. ಸೊ ಎವ್ರಿ ಡೇ ಸ್ವಲ್ಪ ಅವರು ವರ್ಕೌಟ್ ಹೋಗೋದ್ರಿಂದ ಪ್ರೋಟೀನ್ಸ್ ಜಾಸ್ತಿ ಆ್ಯಡ್ ಮಾಡ್ಕೊತಾನೆ ಇರಬೇಕು. ಸೊ ಇದು ಸ್ವಲ್ಪ ನಾವು ಹೋಗಿ ಹೋಮ್ ಕಲೆಕ್ಷನಲ್ಲಿ ನಾನು ಸ್ವಲ್ಪ ಬಟ್ಟೆ ತಂದಿದ್ವಿ. ಯಾಕಂದರೆ ಜಿಮ್ಮಿಗೆ ಹೋಗೋದ್ರಿಂದ ನನಗೂ ಬಟ್ಟೆಗಳು ಜಾಸ್ತಿ ಬೇಕಾಗಿತ್ತು, ಅದಕ್ಕೋಸ್ಕರ ಲಿಯಾಗೂ ಸ್ವಲ್ಪ ಬಟ್ಟೆ ತೊಗೊಂಬಂದ್ವಿ. ಸೊ ನೋಡಿ ಶುರುವಾಗಿದೆ ಏರೋ ಶೋ. ಇದು ಬಂದು ಸ್ಟಾರ್ಟಿಂಗ್ ಇನೋಗ್ರೇಷನಲ್ಲಿ ಈ ರೀತಿ ಫ್ಲೈ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ನಮ್ಮ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಬಿಲ್ಡಿಂಗಿಂದ ಸೂಪರಾಗಿ ಕಾಣುತ್ತೆ. ಇದೆಲ್ಲ ನಮ್ಮ ಬಿಲ್ಡಿಂಗಿಂದನೇ ನಾವು ನೋಡಿರೋಂಥದ್ದು. ತುಂಬ ಚೆನ್ನಾಗಿತ್ತು. ಆದರೆ ತುಂಬ ಬಿಸಿಲು ಬೇರೆ, ಮೇಲೆ ಜಾಸ್ತಿ ಹೊತ್ತು ಇರೋಕ್ಕಾಗಿಲ್ಲ. ಸೊ ಹಾಗಾಗಿ ನನಗೆ ಎಷ್ಟು ಮಾಡೋಕ್ಕಾಗಿದೆಯೋ ಅಷ್ಟೆಲ್ಲ ಮಾಡಿದೆ. ಮತ್ತು ಫ್ರೆಂಡ್ಸ್ ಹತ್ರ ಇಂದೆಲ್ಲ ಸ್ವಲ್ಪ ತೊಗೊಂಡು ಅಪ್ಲೋಡ್ ಮಾಡಿದ್ದೀನಿ. ಸೊ ಇದ್ರದ್ದು ಫುಲ್ಲು ಏರೋ ಶೋದು ಬಂದು ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲೂ ಮತ್ತು ಯೂಟ್ಯೂಬಲ್ಲೂ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲೇ ಹಾಕಿರ್ತೀನಿ. ಸೊ ಇವತ್ತೇನು ವಿಶೇಷ ಅಂದರೆ, ಯಾವತ್ತೂ ನಾವು ಬಂದು ವ್ಯಾಲೆಂಟೈನ್ಸ್ ಡೇ ಬಂದು ಸೆಲೆಬ್ರೇಷನ್ನೇ ಮಾಡಿಲ್ಲ ಆಯಿತಾ. ಅದೊಂದು ಡೇ ಅಂತಲೇ ಹೋಗ್ತಾ ಇತ್ತು. ಬಟ್ ಈ ಸತಿ ನನ್ನ ಹಸ್ಬೆಂಡು ಆಫೀಸಿಂದ ಬೇಗ ಬಂದರು, ಓಕೆನಾ. ಅದು ಬಂದು ಸರ್ಪ್ರೈಸ್ ಅಂತ ಹೇಳಿ ಬರ್ತಾ ಈ ಕೇಕ್ ತಂದಿದ್ದಾರೆ. ಸೊ ತುಂಬಾ ಖುಷಿಯಾಯಿತು. ಯಾಕಂದರೆ ಅವ್ರಿಗೆ ಅದರಲ್ಲೆಲ್ಲ ಇಂಟ್ರೆಸ್ಟು ಇಲ್ಲ. ಸೊ ಎವ್ರಿ ಡೇ ಲವ್ವರ್ಸ್ ಡೇ ಅನ್ನೋ ಥರ ಅವರು ಫೀಲ್ ಮಾಡ್ತಾರೆ ಹೊತ್ತು. ಈ ಸೆಲೆಬ್ರೇಷನ್ ಡೇ ಎಲ್ಲ ಬಂದು ಸೆಲೆಬ್ರೇಟೇ ಮಾಡಲ್ಲ. ಸೊ ಬಟ್ ಈ ಸತಿ ಏನಾಯಿತೋ ಗೊತ್ತಿಲ್ಲ, ಎಲ್ಲರೂ ಮಾಡ್ತಾರಂತ ಫೀಲ್ ಆಗೋಯ್ತೋ ಇಲ್ಲ ತುಂಬ ದಿನ ಆಗೋಯ್ತಂತ ಶುರು ಮಾಡಿಕೊಂಡ್ರೋ ಏನೋ ಗೊತ್ತಿಲ್ಲ. ಬಟ್ ನಮಗೆ ಹೇಳ್ದೇ ಬೇಗ ಬಂದಿದ್ರು ಆಫೀಸಿಂದ, ಪರ್ಮಿಷನ್ ಹಾಕ್ಬಿಟ್ಟು. ಹಾಗೆ ಕೇಕು ತೊಗೊಂಡು ಬಂದಿದ್ರು. ಒಂದು ಬ್ಯೂಟಿಫುಲ್ ಆಗಿರುವಂಥ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಅಷ್ಟೇ ಒಂದು ಚಿಕ್ಕ ಮೂಮೆಂಟೇ ನಮ್ಮ ಹ್ಯಾಪಿನೆಸ್ ತುಂಬಾ. ಸೊ ಯಾಕಂದರೆ ಈ ಒಂದು ಮೂಮೆಂಟ್ಗೋಸ್ಕರನೇ ಸೆಲೆಬ್ರೇಷನ್ ಅನ್ನೋದು. ಸೊ ಅದೊಂಥರ ಚೆನ್ನಾಗಿರುತ್ತೆ. ನಮ್ಮ ಒಂದು ಲವ್ಡ್ ಜೊತೆ ನಾವು ಈ ರೀತಿಯಾಗಿರುವ ಒಂದು ಟೈಮ್ನ ಕಳೆಯೋದು ತುಂಬ ಖುಷಿಯಾಗಿರುವಂಥ ಟೈಮ್ ಅಂತಲೇ ಹೇಳ್ಬೋದು. ಸೊ ವ್ಯಾಲೆಂಟೈನ್ಸ್ ಡೇ ದಿನ ಬಂದು ನಾವು ಏನೂ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಅವ್ರಿಗೆ ಆಫೀಸ್ ಇತ್ತು, ಹಾಗೆ ಅದು ವೀಕ್ ಡೇ ಆಗಿರೋದ್ರಿಂದ ಏನೂ ಸೆಲೆಬ್ರೇಷನ್ ಮಾಡಿಲ್ಲ. ಇವ್ರು ಇಷ್ಟೆಲ್ಲ ಮಾಡಿದ್ರಲ್ಲ ಅಂತ ಹೇಳಿ ನಾನು ಇವ್ರು ಏನೂ ಮಾಡಲ್ಲ ಅಂತ ಇವ್ರಿಗೆ ನಾನು ಸರ್ಪ್ರೈಸ್ ಮಾಡೋದಕ್ಕೆ 1 ಮಂತ್ ಮುಂಚೆನೇ ಜಾಲಿವುಡ್ನ ಬುಕ್ ಮಾಡಿಬಿಟ್ಟಿದ್ದೆ. ಸೊ ಅಲ್ಲಿ ಬಂದು ವ್ಯಾಲೆಂಟೈನ್ಸ್ ಡೇ ಆ ಸ್ಯಾಟರ್ಡೇ ಸೆಲೆಬ್ರೇಷನ್ ಇತ್ತು. ಅಲ್ಲಿ ನೈಟ್ ಸ್ಟೇ ಕೂಡ ಇದೆ. ಹಾಗಾಗಿ ಒಂದಿನ ನೈಟ್ ಸ್ಟೇನು ನಾನು ಬುಕ್ ಮಾಡಿಬಿಟ್ಟೆ. ಬಟ್ ಇವರೇ ಒಂಥರ ಚೆನ್ನಾಗಿ ಇಷ್ಟಿದ್ರೂ ಸಾಕು, ಇಷ್ಟು ಸೆಲೆಬ್ರೇಷನ್ನ ಮಾಡಿಬಿಟ್ರು. ಬಟ್ ಅಯ್ಯೋ ಅದನ್ನ ಬೇರೆ ಬುಕ್ ಮಾಡಿಬಿಟ್ನಲ್ಲ ಅನ್ನಿಸ್ತು. ಬಟ್ ಇವ್ರು ಏನು ತಲೆಗೆ ಹಾಕ್ಕೊಳ್ಳಲ್ಲ, ಯಾವಾಗಲೂ ಏನು ತಲೆಗೆ ಹಾಕ್ಕೊಳ್ಳಲ್ಲ ಈ ವ್ಯಾಲೆಂಟೈನ್ಸ್ ಡೇ ಎಲ್ಲ. ಈ ಸತಿನೂ ಹಾಗೆ ಇರ್ತಾರೆ ಅಂದ್ಕೊಂಡ್ರೆ ಈ ಸತಿ ಸೆಲೆಬ್ರೇಷನ್ ಮಾಡಿಬಿಟ್ರು. ಸರಿ ಓಕೆ, ನಮ್ಮ ಸರ್ಪ್ರೈಸು ಅವರಿಗೆ ಕೊಟ್ಬಿಡೋಣ ಅಂತ ಹೇಳಿ ಸರ್ಪ್ರೈಸ್ನ ಸೊ ಇದೆಲ್ಲ ಮುಗಿಸ್ಬಿಟ್ಟು ಬೇಗ ಅಡುಗೆ ಮಾಡಿಬಿಟ್ಟು ರೆಡಿ ಆಗಿಬಿಟ್ಟೆ. ಸೊ ಈ ಗ್ಲ್ಯಾಮ್ ಲುಕ್ನ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದೀನಿ. ನಮ್ಮ ಒಂದು ಕನ್ಯಾಸ್ ಬೋಟಿಕ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇವತ್ತು ಬಂದು ನಮ್ಮ ಸೊಸೈಟಿಯಲ್ಲಿ ಲೇಡೀಸ್ದು ವ್ಯಾಲೆಂಟೈನ್ ಡೇ ಶುರು ಆಗ್ತಾ ಇದೆ. ಸೊ ನಮ್ಮ ಸೊಸೈಟಿಯಲ್ಲಿ ಇರುವಂಥ ಕೆಫೆಟ್ರೇರಿಯಾದಲ್ಲೇ ನಾವು ಶುರು ಮಾಡ್ಕೊಂಡ್ವಿ. ಈವ್ನಿಂಗ್ ಅಲ್ಲಿ ಪಾರ್ಟಿ ಇತ್ತು. ಸೊ ಅಲ್ಲಿ ನಾವು ಹೋಗಿ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಇಲ್ಲಿ ಬಂದು ಯಾರಾದರೂ ಅವ್ರಿಗೆ ಚೆನ್ನಾಗಿ ಆರ್ಗನೈಸ್ ಮಾಡೋಕ್ಕೆ ಬಂದರೆ ಆರ್ಗನೈಸ್ ಮಾಡ್ಕೋಬೋದು. ಮಾಡಿದಾಗ ನಮ್ಮ ಹತ್ರ ಕೆಲವು ಅಮೌಂಟ್ ಕಲೆಕ್ಟ್ ಮಾಡ್ತಾರೆ. ಅದರಲ್ಲಿ ನಿಮಗೆ ಫುಡ್ಡು ಮತ್ತು ಗಿಫ್ಟ್ಗಳಿರುತ್ತೆ. ಸೊ ಹಾಗೆ ಇಲ್ಲಿ ಬಂದು ಎಲ್ಲರೂ ಗೊತ್ತಿಲ್ಲದವರೆಲ್ಲ ಇರ್ತಾರೆ, ಅಲ್ಲಿ ಹೋಗಿ ಪರಿಚಯ ಆಗ್ಬೋದು, ಒಂದು ಗೆಟ್ ಟುಗೆದರ್, ಒಂದು ಮುಖಗಳನ್ನ ನೋಡ್ಕೋಬೋದು. ಇಷ್ಟು ದಿನ ಇದ್ದರೂ ಕೂಡ ಮುಖ ನೋಡಿಕೊಂಡ್ರೂ ಕೂಡ ಎಷ್ಟೋ ದಿನ ಮಾತಾಡದೇ ಇರ್ತೀವಿ. ಸೊ ನಾನು ನನ್ನ ಫ್ರೆಂಡು ರೆಡಿ ಆಗಿಬಿಟ್ಟು ಹೋದ್ವಿ. ಹೋಗಿದ ತಕ್ಷಣ ಇದೊಂದು ಸ್ನ್ಯಾಕ್ಸು, ಚಾಟ್ ಥರ ಒಂದು ಸ್ನ್ಯಾಕ್ಸು ತುಂಬ ಚೆನ್ನಾಗಿತ್ತು. ಆ ಈವ್ನಿಂಗು ಫುಲ್ಲು ಸನ್ಸೆಟ್ ಆಗ್ತಿತ್ತು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲಿ ಕಲರ್ ಬ್ಯಾಕ್ ಸೈಡಲ್ಲಿ. ಸೊ ಹಾಗೆ ಸಿಂಗಿಂಗ್ ಶುರು ಆಯಿತು. ಒಬ್ಬೊಬ್ಬರು ಅಂತಾಕ್ಷರಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸುಮಾರು ಜನ ಹಿಂದಿಯವರು, ತಮಿಳವರು, ತೆಲುಗವರು, ಕನ್ನಡದವರು ಎಲ್ಲ ಮಿಕ್ಸಪ್ ಆಗಿದ್ದರು. ಎಲ್ಲರನ್ನೂ ಇಂಟ್ರಡ್ಯೂಸ್ ಮಾಡಿಕೊಂಡು ಪರಿಚಯ ಮಾಡಿಕೊಂಡು ಸೊ ಅಲ್ಲಿರೋರ್ನೆಲ್ಲ ನಾವು ಅಟ್ಲೀಸ್ಟ್ ಆ ಟೈಮಲ್ಲೇ ಮಾತಾಡ್ಕೊಳ್ಳೋದು. ಯಾಕಂದರೆ ಹಾಗೆ ಸೊಸೈಟಿಯಲ್ಲಿ ಹೋಗ್ತಾಯಿದ್ರು ಕೂಡ ಪರಿಚಯ ಇಲ್ಲ ಅಂದರೆ ಮಾತಾಡಲ್ಲ. ಸೊ ಮಾತಾಡಿದ್ರೆ ಯಾರು ಏನು ಅಂದ್ಕೊಳ್ತಾರೋ ಅನ್ನೋ ಒಂದು ಇದಿರುತ್ತೆ. ಬಟ್ ಇಲ್ಲಿ ಎಲ್ಲ ಲೇಡೀಸ್ ಬಂದುಬಿಟ್ಟು ಎಲ್ಲರನ್ನೂ ಪರಿಚಯ ಮಾಡಿಕೊಂಡು ಮಾತಾಡಿಕೊಂಡು
ನಮ್ಮ ಒಂದು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸೊ ಹಾಗೆ ಡಿನ್ನರ್ ಕೂಡ ಅರೇಂಜ್ ಮಾಡಿದರು. ಸೊ ಡಿನ್ನರ್ ನಮ್ಗೆ ತಿನ್ನೋಕ್ಕಾಗಿಲ್ಲ. ಅಲ್ಲಿ ನಾನು ಸ್ನ್ಯಾಕ್ಸ್ ತಿಂದಿದ್ದೆ, ನನಗೆ ತುಂಬ ಹೊಟ್ಟೆ ಹೆವಿ ಅನಿಸ್ಬಿಡ್ತು. ಬಿಕಾಸ್ ವರ್ಕೌಟ್ ಮಾಡ್ತಾ ಇದ್ದಾಗ ನಮಗೆ ತುಂಬ ಜಾಸ್ತಿ ತಿನ್ನಬೇಕಂತನೂ ಅನಿಸಲ್ಲ. ಸೊ ಎಷ್ಟು ಸ್ವಲ್ಪ ತಿಂದುಬಿಟ್ರೆ ಹೆವಿ ಅನಿಸ್ಬಿಡುತ್ತೆ. ಈ ಥರ ಬಂದು ಹೊರಗಡೆ ತಿನ್ನೋ ಅಂಥದ್ದು ಸ್ಟ್ರೀಟ್ ಫುಡ್ಡೆಲ್ಲ ತಿಂದುಬಿಟ್ರೆ ತುಂಬ ಸ್ವಲ್ಪ ತಿಂದ್ರೂ ಹೆವಿ ಅನಿಸ್ಬಿಡುತ್ತೆ, ಇನ್ನೂ ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಇದ್ದಕ್ಕಿದ್ದಂಗೆ ಕರೆಂಟ್ ಹೋಗ್ಬಿಡ್ತು. ಕರೆಂಟ್ ಹೋದಾಗಲೂ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಕೆಲವು ಗೇಮ್ಸ್ ಎಲ್ಲ ಆಡಿಸ್ತಾಯಿದ್ರು, ತುಂಬ ಚೆನ್ನಾಗಿರುವಂಥ ಗೇಮ್ಸು. ಸೊ ಎಲ್ಲದರಲ್ಲೂ ಚೆನ್ನಾಗಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದರು. ಎಲ್ಲದರಲ್ಲೂ ಒಂಥರ ಮೈಂಡ್ ರಿಲ್ಯಾಕ್ಸ್ ಅಂತಲೇ ಹೇಳ್ಬೋದು. ಸೊ ಇದು ಬಂದು ರಿಟರ್ನ್ ಗಿಫ್ಟಿಗೆ ಇಟ್ಟಿದ್ರು, PRG ಬ್ಯೂಟೀಸ್ ಅಂತ ಇಟ್ಟಿದ್ರು. ಸೊ ಕೊನೆಯಲ್ಲಿ ಎಲ್ಲರೂ ಗ್ರೂಪ್ ಫೋಟೋಸ್ ತಗೊಂಡು ಹಾಗೆ ಡ್ಯಾನ್ಸ್ ಮಾಡಿಕೊಂಡು ನಮ್ಮ ಒಂದು ವ್ಯಾಲೆಂಟೈನ್ಸ್ ಡೇನ ಅಲ್ಲಿ ಎಂಡ್ ಮಾಡಿದ್ವಿ. ಹೋಗಬೇಕಾದ್ರೆ ಇಲ್ಲಿ ಬಂದು ನಿಮಗೆ ಡಿನ್ನರು, ಸ್ನ್ಯಾಕ್ಸು, ಕಾಫಿ, ಟೀ, ಜ್ಯೂಸ್ ಎಲ್ಲ ಸಿಗುತ್ತೆ. ಒಂದು ರೀತಿ ಹೇಳಬೇಕಂದ್ರೆ ನಮ್ಮ ಅಪಾರ್ಟ್ಮೆಂಟ್ ಒಳಗಡೆ ಪ್ರತಿಯೊಂದು ಅವೈಲಬಲ್ ಇರುತ್ತೆ. ತುಂಬಾ ಚೆನ್ನಾಗಿದೆ ಅಂತ ಒಂದು ಕಮ್ಯುನಿಟಿ ಅಂತಲೇ ಹೇಳ್ಬೋದು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದ ಹಸ್ಬೆಂಡಿಗೆ ಮತ್ತೆ ಒಂದು ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ, ನಾನು ಹೇಳಿದ್ನಲ್ಲ ಬೇಗ ಅಡುಗೆ ಮಾಡಿಟ್ಟು ಹೋದೆ ಅಂತ. ಅವ್ರು ಲೇಟಾಗಿ ಬರ್ತಾರಂತ ಹೇಳಿ ನಾನು ಹೆಂಗೋ ಬೇಗ ಅಡುಗೆ ಮಾಡಿಟ್ಟು ಇಲ್ಲಿ ಫಂಕ್ಷನ್ಗೆ ಹೋಗೋಣ ಅಂತ ರೆಡಿಯಾಗಿ ಹೋಗ್ಬಿಟ್ಟೆ. ಬಟ್ ಬಂದಿದ್ದ ತಕ್ಷಣ ಬರೋ ತನಕ ಅವ್ರು ಊಟ ಮಾಡಿಲ್ಲ, ಬೇಗನೆ ಬಂದುಬಿಟ್ವಿ. ಊಟ ಬಂದು ಅರೇಂಜ್ ಮಾಡಿದೆ. ಯಾವ ರೀತಿ ಅರೇಂಜ್ ಮಾಡಿದ್ದೀನಿ, ಕರಿತಿದ್ದೀನಿ ಲೇಟಾಗಿ ಬರ್ತಾಯಿದ್ದಾರೆ. ಸೊ ಅದನ್ನು ಬಿರಿಯಾನಿ ಮಾಡಿದ್ದೆ, ಕಬಾಬ್ ಮಾಡಿದ್ದೆ, ಆಮೇಲೆ ಎಗ್ ಮಾಡಿದ್ದೆ, ಫಿಶ್ ಫ್ರೈ ಮಾಡಿದ್ದೆ, ತುಂಬ ಮಾಡಿದ್ದೆ. ಸೊ ಅವ್ರಿಗೆ ಸರ್ಪ್ರೈಸ್ ಆಗಿರಲಿ ಅಂತ ಹಾಟಲ್ಲಿ ಬಿರಿಯಾನಿನ ಹಾಕಿಬಿಟ್ಟು ಅದರ ಒಳಗಡೆ ಕಬಾಬ್ ಇಟ್ಬಿಟ್ಟು ಫಿಶ್ ಫ್ರೈ ಇಟ್ಬಿಟ್ಟೆ. ಸೊ ತುಂಬ ಖುಷಿ ಪಟ್ಬಿಟ್ರು. ಏನೋ ಒಂಥರ ಖುಷಿ ಆ ಒಂದು ಲವರ್ಸ್ ಡೇ ಅಂದರೆ. ನಮ್ಮ ಲವ್ಡ್ ಒಬ್ರಿಗೆ ಹ್ಯಾಪಿಯಾಗಿ ಒಂದು ಏನಾದರೂ ಕೊಡಬೇಕು ಅನ್ನೋದನ್ನು ಖುಷಿಯಿಂದ ನಾವು ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಅವ್ರು ನನಗೆ ತಂದು ಫಸ್ಟ್ ಬಾಯಿ ತಿನ್ನಿಸಿದ್ರು. ತುಂಬಾ ಟೇಸ್ಟಿಯಾಗಿತ್ತು ಅವತ್ತು. ತುಂಬ ನೋಡಿ ಮಾಡಿದೆ, ಬಿಕಾಸ್ ಮಧ್ಯಾಹ್ನದಿಂದನೇ ಶುರು ಮಾಡಿಬಿಟ್ಟೆ ಅಡುಗೆ ಮಾಡೋದು. ಸೊ ನಮ್ಮ ಒಂದು ವ್ಯಾಲೆಂಟೈನ್ಸ್ ಡೇ ಈ ರೀತಿ ಹೋಯಿತು. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ನಾನು ವ್ಯಾಲೆಂಟೈನ್ಸ್ ಡೇನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಟೇಕ್ ಕೇರ್.